ದೊಡ್ಡಪ್ಪ ನಿನ್ ಜೊತೆ ಸೇರಿ ಬರೋದಕ್ಕೆ ಯಾವ ಉದ್ದೇಶದಿಂದ ಒಪ್ಕೊಂಡಿದ್ದಾರೆ ಅಂತ? ನೀನೇನು ರಾಜಲಕ್ಷ್ಮಿ ಸಂತೋಷಕ್ಕೋಸ್ಕರ ದೊಡ್ಡಪ್ಪನ ಜೊತೆ ಸೇರಿ ಹೋಗಿ ವ್ರತನ ಮಾಡಿಸ್ಬೇಕು ಅನ್ಕೋತಿದ್ಯಾ? ಅವ್ರೇನು ಹೆಜ್ಜೆ ಹೆಜ್ಜೆಗೂ ನಿನ್ನ ಅವಮಾನಿಸಿ ದ್ವೇಷ ತೀರಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ಬರ್ತಾ ಇದ್ದಾರೆ. ಇದ್ ನಡೆದ್ರೆ ನೀನೆಷ್ಟು ನೋವು ಅನ್ಭವಿಸ್ತೀಯ. ನಿನಗಾಗೋ ನೋವನ್ನು ನೋಡಿ ರಾಜಿ ಎಷ್ಟು ಬೇಜಾರು ಮಾಡ್ಕೋತಾಳೆ. ಅದರಿಂದ ಈಗ ನೀನ್ ಈ ವ್ರತಕ್ಕೆ ಹೋಗದೆ ಇರೋದೇ ಒಳ್ಳೇದು ದೊಡ್ಡಮ್ಮ. ಅಮ್ಮ, ಅಪ್ಪನ ಜೊತೆ ಬರ್ತಿದ್ಯಾ ಅಲ್ವಮ್ಮ? ಬೇಗ ಬನ್ನಿ ಅಮ್ಮ, ನಾನಿಲ್ಲಿ ನಿಮಗೋಸ್ಕರ ಅವಾಗಿಂದ ಕಾಯ್ತಾ ಇದ್ದೀನಿ. ದೊಡ್ಡಮ್ಮ ಬರಲ್ಲ. ದೊಡ್ಡಪ್ಪನ ಜೊತೆಗಂತೂ ಖಂಡಿತ ಬರಲ್ಲ. ಯಾಕೆ ಬರಲ್ಲ? ಅಷ್ಟಕ್ಕೂ ಬರಲ್ಲ ಅನ್ನೋದಕ್ಕೆ ನೀನ್ ಯಾರು? ನಿನಗೇನೇ ಸಂಬಂಧ? ಮರ್ಯಾದೆಯಿಂದ ನಮ್ಮಮ್ಮಂಗೆ ಫೋನ್ ಕೊಡು. ಕೊಡು. ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ ರಾಜಿ? ಈ ವಿಷಯದಲ್ಲಿ ನಾನ್ ಹೇಳಿದ್ರು ದೊಡ್ಡಮ್ಮ ಹೇಳಿದ್ರು ಒಂದೇನೆ, ಅರ್ಥ ಮಾಡ್ಕೊ. ಆದ್ಯಾ, ನೀನು ಪ್ರತಿ ವಿಷಯಕ್ಕೂ ಹೀಗಡ್ಡ ಬರೋದು ಸರಿ ಇಲ್ಲ. ನಿನಗ್ ಬಾಯಿಗೆ ಬಂದ ಹಾಗೆ ಮಾತಾಡಿ ನಮ್ಮಪ್ಪನ್ನು ಆಚೆ ಕಳ್ಸಿದ್ಯಾ. ನನಗೇನು ಗೊತ್ತಿಲ್ಲದೆ ಹೋದ್ರು ಕೂಡ ನಾನ್ ನಿನ್ನ ಸಾಯಿಸೋದಕ್ಕೆ ನೋಡ್ದೆ ಅಂತ ಊರೆಲ್ಲ ಪ್ರಚಾರ ಮಾಡಿದೆ. ಈಗ ನಮ್ಮಪ್ಪ ಅಮ್ಮನ ಒಂದು ಮಾಡ್ಬೇಕು ಅಂತ ನಾನು ಇಲ್ಲಿ ಟ್ರೈ ಮಾಡ್ತಾ ಕೂತ್ಕೊಂಡಿದ್ರೆ ಇದಕ್ಕೂ ಕೂಡ ಅಡ್ಡ ಬರ್ತಿದ್ಯಾ? ಹೇ, ಈಗ್ಲೂ ಕೂಡ ಅವ್ರನ್ನ ಒಂದಾಗಕ್ ಬಿಡಲ್ವಾ ನೀನು? ಯಾವಾಗ್ಲೇ ಆದ್ರೂ ಅವರಿಬ್ರು ಒಂದಾಗ್ಬೇಕು ಅಂತ ಬೇಡ್ಕೊಳ್ಳೋ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ. ಹಾಗಿರೋವಾಗ ಇವಾಗ ಯಾಕೆ ಅಡ್ಡ ಬರ್ತಿದ್ಯಾ? ದೊಡ್ಡಪ್ಪ ಈಗ ದೊಡ್ಡಮ್ಮನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಆ ಕೋಪ ಕಡಿಮೆ ಆದ್ಮೇಲೆ ಒಂದ್ ಮಾಡೋ ಪ್ರಯತ್ನಗಳು ಮಾಡಿದ್ರೆ ಫಲಿಸುತ್ತೆ. ಆದ್ರೆ ಈ ಕೋಪದಲ್ಲಿ ಅವ್ರನ್ನ ಒಂದ್ ಮಾಡೋ ಪ್ರಯತ್ನ ಮಾಡಿದ್ರೆ ಅವರಿಬ್ರ ನಡುವೆ ಇನ್ನೂ ಜಾಸ್ತಿ ದೂರ ಬೆಳೆಯುತ್ತೆ. ಅದಕ್ಕೆ ಬೇಡ ಅಂತಿರೋದು. ಈ ಸಲ ಅವರಿಬ್ರು ಬರಲ್ಲ. ನೀನೊಬ್ಳೇನೆ ವ್ರತ ಮಾಡ್ಕೊ. ಅದನ್ನ ಹೇಳೋದಕ್ಕೆ ನೀನ್ ಯಾರೇ? ಅಷ್ಟಕ್ಕೂ ನೀನ್ ಯಾರೇ ಡಿಸೈಡ್ ಮಾಡೋದಕ್ಕೆ? ಎಲ್ಲಾನು ನೀನ್ ಹೇಳ್ದಾಗೆ ಆಗತ್ತೆ ಅನ್ಕೊಂಡಿದ್ಯಾ? ಅವ್ರು ಒಟ್ಟಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತ ನೀನ್ ಹೇಳ್ತಿದ್ಯಾ.